ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೊರಟುತ್ತಿರುವ ದೇಶ ಯುರೋಪ್ನ ಒಂದು ಸುಂದರ ಮತ್ತು ಅದ್ಭುತಗಳ ದೇಶಕ್ಕೆ, ಅದುವೇ ಲ್ಯಾತ್ವಿಯಾ. ಇದು ಬಾಲ್ಟಿಕ್ ಸಮುದ್ರ ತೀರದಲ್ಲಿರುವ ಒಂದು ಹಸಿರು ಸೊಬಗಿನ ನಾಡು. ಪ್ರಾಚೀನ ಸಂಸ್ಕೃತಿ, ಮಧ್ಯಕಾಲೀನ ವಾಸ್ತುಶಿಲ್ಪ ಮತ್ತು ಆಧುನಿಕ ಆವಿಷ್ಕಾರಗಳ ಸಂಗಮವೇ ಲ್ಯಾತ್ವಿಯಾ. ಬನ್ನಿ, ಇಂದು ನಾವು ಲ್ಯಾತ್ವಿಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ರೀಗಾ ಯುರೋಪಿನ ಆರ್ಟ್ ನವ್ಯೂ ರಾಜಧಾನಿ. ಲ್ಯಾಟ್ವಿಯಾದ ರಾಜಧಾನಿ ರೀಗಾ. ಈ ನಗರವು ಯುರೋಪ್ನಲ್ಲಿಯೇ ಅತಿ ಹೆಚ್ಚು ಆರ್ಟ್ ನವ್ಯೂ ಶೈಲಿಯ ಕಟ್ಟಡಗಳನ್ನು ಹೊಂದಿದೆ. ಸುಮಾರು 800ಕ್ಕೂ ಹೆಚ್ಚು ಕಟ್ಟಡಗಳು ಈ ವಾಸ್ತುಶಿಲ್ಪ ಶೈಲಿಯಲ್ಲಿವೆ. ಅದರಲ್ಲೂ ವಿಶೇಷವಾಗಿ ಆಲ್ಬರ್ಟಾ ಸ್ಟ್ರೀಟ್ ಒಂದು ಜೀವಂತ ಮ್ಯೂಸಿಯಂನಂತೆ ನಮಗೆ ಕಾಣುತ್ತದೆ. ಪ್ರತಿಯೊಂದು ಕಟ್ಟಡದ ಮುಂಭಾಗವೂ ಒಂದು ಕಲಾಕೃತಿಯಂತೆ ಸೊಬಗಾಗಿ ಕೆತ್ತಲ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 2, ದೈವಿಕ ಸ್ವರಮೇಳಕ್ಕೆ ಹೆಸರುವಾಸಿಯಾದ ದೇಶ. ಲ್ಯಾತ್ವಿಯಾವನ್ನು ಹಾಡುವ ಕ್ರಾಂತಿಯ ನಾಡು ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಲ್ಯಾಟ್ವಿಯನ್ ಹಾಡು ಮತ್ತು ನೃತ್ಯ ಉತ್ಸವಕ್ಕೆ ಸುಮಾರು 40,000ಕ್ಕೂ ಹೆಚ್ಚು ಗಾಯಕರು ಮತ್ತು ನೃತ್ಯಗಾರರು ಭಾಗವಹಿಸುತ್ತಾರೆ. ಈ ಸಾಂಸ್ಕೃತಿಕ ಸಂಪ್ರದಾಯವನ್ನು ಯುನೆಸ್ಕೋ ತನ್ನ ಮಾನವ ಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿ ಗೌರವಿಸಿದೆ. ಒಟ್ಟಿಗೆ ಹಾಡುವುದು ಇವರ ಗುರುತಿನ ಭಾಗವಾಗಿದೆ. ಫ್ಯಾಕ್ಟ್ ನಂಬರ್ 3, ನೀಲಿ ಧ್ವಜಗಳ ತಾಣ ಜುರ್ಮಾಲಾ ಬೀಚ್. ರಿಗಾಗೆ ಹತ್ತಿರದಲ್ಲಿರುವ ಜುರ್ಮಾಲಾ ಬೀಚ್ ಇದು ಕೇವಲ 30 ಕಿಲೋಮೀಟರ್ ಉದ್ದದ ಬಿಳಿ ಮರಳಿನ ಬೀಚ್ ಅಲ್ಲ, ಬದಲಿಗೆ ಇದು ಯುರೋಪಿನ ಅತ್ಯಂತ ಜನಪ್ರಿಯ ರೆಸಾರ್ಟ್ ಪಟ್ಟಣಗಳಲ್ಲಿ ಒಂದಾಗಿದೆ. ಇಲ್ಲಿ ಬೇಸಿಗೆಯಲ್ಲಿ ಪ್ರವಾಸಿಗರ ಸೌಖ್ಯವಾದರೆ, ಚಳಿಗಾಲದಲ್ಲಿ ಬಾಲ್ಟಿಕ್ ಸಮುದ್ರದ ಹೆಪ್ಪುಗಟ್ಟಿದ ಅಲೆಗಳ ನೋಟವೇ ಒಂದು ಮಾಂತ್ರಿಕ ಅನುಭವವನ್ನು ನೀಡುತ್ತದೆ. ಫ್ಯಾಕ್ಟ್ ನಂಬರ್ 4, ಯುರೋಪಿನ ಅತಿ ಎತ್ತರದ ವಿಡಿಯೋ ವೀಕ್ಷಣೆ. ಇತಿಹಾಸ ಮತ್ತು ಎತ್ತರದ ಸಂಗಮ ಇದಾಗಿದೆ. ರಿಗಾದಲ್ಲಿರುವ ಸೇಂಟ್ ಪೀಟರ್ ಚರ್ಚ್ 13ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು. ಆದರೆ ಇದರ ವಿಶೇಷವೇನೆಂದರೆ ಇಲ್ಲಿ ಒಂದು ಎಲಿವೇಟರ್ ಅಳವಡಿಸಲಾಗಿದೆ. ಅದು ನಿಮ್ಮನ್ನು 72 ಮೀಟರ್ ಎತ್ತರಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿಂದ ರಿಗಾದ ಅದ್ಭುತ 360 ಡಿಗ್ರಿ ನೋಟವನ್ನು ನೀವು ಆಸ್ವಾದಿಸಬಹುದು. ಮಧ್ಯಕಾಲೀನ ಚರ್ಚ್ನಲ್ಲಿ ಇಂತಹ ಆಧುನಿಕ ಸೌಲಭ್ಯ ಇರುವುದು ತುಂಬಾ ವಿಶೇಷ. ಫ್ಯಾಕ್ಟ್ ನಂಬರ್ 5, ಭೂತ ಪ್ರೇತಗಳ ನಗರ. ಭೂತಗಳ ನಗರವೆಂದೇ ಪ್ರಸಿದ್ಧವಾದ ಕರೋಸ್ಟಾ ಲಿಯೆಪಾಯಾದ ಈ ಭಾಗವು ಹಿಂದೆ ಸೋವಿಯತ್ ಒಕ್ಕೂಟದ ರಹಸ್ಯ ಮಿಲಿಟರಿ ನೆಲೆಯಾಗಿತ್ತು. ಇಂದು ಇಲ್ಲಿ ಸಮುದ್ರ ತೀರದಲ್ಲಿ ಪಾಳು ಬಿದ್ದಿರುವ ಬೃಹತ್ ಕೋಟೆಗಳನ್ನು ಸಹ ನಾವು ನೋಡಬಹುದಾಗಿದೆ. ಈ ಉತ್ತರದ ಕೋಟೆಗಳು ಇಂದು ಸ್ಥಳೀಯ ಕಲಾವಿದರಿಗೆ ಕ್ಯಾನ್ವಾಸ್ ಆಗಿವೆ ಮತ್ತು ಸಾಹಸಿಗಳಿಗೆ ಒಂದು ರೋಚಕ ತಾಣವಾಗಿವೆ. ಫ್ಯಾಕ್ಟ್ ನಂಬರ್ 6, ಡ್ರೋನ್ ಬೋರ್ಡಿಂಗ್ನ ಜನ್ಮಸ್ಥಳ. ಸ್ವಲ್ಪ ಆಧುನಿಕ ಮತ್ತು ಅಚ್ಚರಿಯ ಸಂಗತಿ ಇದಾಗಿದೆ. ಡ್ರೋನ್ ಬೋರ್ಡಿಂಗ್ ಎಂದರೆ ಕೇಳಿದ್ದೀರಾ? ಇದನ್ನು ಮೊದಲು ಪ್ರಾರಂಭಿಸಿದ ಕೀರ್ತಿ ಲ್ಯಾಟ್ವಿಯಾಗೆ ಸಲ್ಲುತ್ತದೆ. 2016ರಲ್ಲಿ ಲ್ಯಾಟ್ವಿಯಾದ ಒಬ್ಬ ಸ್ನೋಬೋರ್ಡರ್ ಮತ್ತು ಇಂಜಿನಿಯರ್ ಕೂಡ ಸೇರಿ ಒಂದು ಬೃಹತ್ ಡ್ರೋನ್ ಬಳಸಿ ಈ ಅದ್ಭುತ ಸಾಹಸವನ್ನು ಮಾಡಿದರು. ಈ ಡ್ರೋನ್ ಹಿಮದ ಮೇಲೆ ಅವರನ್ನು ಎಳೆದುಕೊಂಡು ಹೋಗುವ ವಿಡಿಯೋ ಆಗ ಇಡೀ ಜಗತ್ತನ್ನೇ ಬೆರಗುಗೊಳಿಸಿತ್ತು. ಫ್ಯಾಕ್ಟ್ ನಂಬರ್ 7, ಕೆಮೇರಿ ರಾಷ್ಟ್ರೀಯ ಉದ್ಯಾನವನದ ಮಾಂತ್ರಿಕ ಜೌಗು. ಲ್ಯಾತ್ವಿಯಾದ ಕೆಮೇರಿ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಬೃಹತ್ ಕೆಮೇರಿ ಜೌಗು ಯುರೋಪಿನ ಅತಿದೊಡ್ಡ ಜೌಗು ಪ್ರದೇಶಗಳಲ್ಲಿ ಒಂದು. ಸಾಮಾನ್ಯವಾಗಿ ಜೌಗು ಅಂದರೆ ಕೊಳಕು ನೀರು ಅನಿಸುತ್ತೆ, ಆದರೆ ಇಲ್ಲಿ ಮರದ ದಾರಿಗಳನ್ನು ನಿರ್ಮಿಸಲಾಗಿದೆ. ನೀವು ಈ ಅದ್ಭುತ ಪರಿಸರ ವ್ಯವಸ್ಥೆಯ ಮಧ್ಯದಲ್ಲಿ ನಡೆದಾಡಬಹುದು ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಅದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 8, ಸಿಗುಲ್ಡಾ ಪ್ರಾಚೀನ ಕೋಟೆಗಳ ಕಣಿವೆ. ಇತಿಹಾಸ ಮತ್ತು ಪ್ರಕೃತಿಯ ಸಮ್ಮಿಲನ ಸಿಗುಲ್ಡಾ. ಸಿಗುಲ್ಡಾವನ್ನು ಸ್ವಿಟ್ಜರ್ಲ್ಯಾಂಡ್ ಆಫ್ ಲ್ಯಾಟ್ವಿಯಾ ಎಂದು ಕರೆಯುತ್ತಾರೆ. ಇಲ್ಲಿ ಗೌಜಾ ನದಿ ಆಚೆ ಈಚೆ ಪ್ರಾಚೀನ ಕೋಟೆಗಳಿವೆ. ಟ್ಯೂರಿಡಾ ಕೋಟೆಯಿಂದ ನೋಡಿದಾಗ ಕಣಿವೆಯ ನೋಟವನ್ನು ಮರೆಯಲು ಸಾಧ್ಯವೇ ಇಲ್ಲ. ಇಲ್ಲಿ ಕೇಬಲ್ ಕಾರ್ ಮೂಲಕ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಸಹ ನಾವು ಹೋಗಬಹುದಾಗಿದೆ.
ಫ್ಯಾಕ್ಟ್ ನಂಬರ್ 9, ಬಾಲ್ಟಿಕ್ ಸಮುದ್ರದ ಆಳವಾದ ಕೊಲ್ಲಿ. ಬಾಲ್ಟಿಕ್ ಸಮುದ್ರ ಒಂದು ಅದ್ಭುತ. ಲ್ಯಾಟ್ವಿಯಾದ ಪಶ್ಚಿಮ ಕರಾವಳಿಯಲ್ಲಿರುವ ಇರ್ಬೆ ಜಲಸಂಧಿ ಬಾಲ್ಟಿಕ್ ಸಮುದ್ರದ ಅತಿ ಆಳವಾದ ಭಾಗಗಳಲ್ಲಿ ಒಂದಾಗಿದೆ. ಇದರ ಆಳ ಸುಮಾರು 60 ಮೀಟರ್ಗಳಿಗಿಂತಲೂ ಹೆಚ್ಚು. ಇದು ಕೇವಲ ಆಳಕ್ಕೆ ಮಾತ್ರವಲ್ಲ, ಸಮುದ್ರ ಜೀವಿಗಳ ವೈವಿಧ್ಯತೆಗೂ ಹೆಸರುವಾಸಿಯಾಗಿದೆ. ಮೀನುಗಾರಿಕೆಯಲ್ಲಿನ ಪ್ರಮುಖ ಉದ್ಯೋಗಗಳಲ್ಲಿ ಒಂದು. ಫ್ಯಾಕ್ಟ್ ನಂಬರ್ 10, ವಿಶ್ವದ ಅತ್ಯಂತ ಹಳೆಯ ರಾಷ್ಟ್ರೀಯ ಧ್ವಜ. ಲ್ಯಾಟ್ವಿಯಾದ ಧ್ವಜವು ವಿಶ್ವದ ಅತ್ಯಂತ ಹಳೆಯ ರಾಷ್ಟ್ರೀಯ ಧ್ವಜಗಳಲ್ಲಿ ಒಂದು. ಇದರ ಮೊದಲ ಉಲ್ಲೇಖವು 13ನೇ ಶತಮಾನದಲ್ಲಿ ಲಿವೋನಿಯನ್ ರೈಮ್ಡ್ ಕ್ರಾನಿಯಲ್ನಲ್ಲಿ ಕಂಡುಬರುತ್ತದೆ. ಒಂದು ಯುದ್ಧದಲ್ಲಿ ಗಾಯಗೊಂಡ ಲ್ಯಾಟ್ವಿಯನ್ ಮುಖಂಡನನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿದಾಗ ಆ ಬಟ್ಟೆ ಎರಡೂ ಬದಿಗಳು ರಕ್ತದಿಂದ ಕೆಂಪಾದವು ಎಂದು ದಂತಕಥೆ ಇದೆ. ಆಗ ಆ ಬಣ್ಣಗಳ ಸಂಯೋಜನೆ ಅವರಿಗೆ ಸ್ಫೂರ್ತಿ ಆಯಿತಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಲ್ಯಾಟ್ವಿಯಾದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮ್ಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.